ನಮಸ್ತೆ ಎಲ್ರಿಗೂ, ನಾನು ವಿದ್ಯಾ. ನಾನು ಡೈಲಿ ನಿಮಗೆ ಫೇಸ್ ಯೋಗ, ಫೇಸ್ ಮಸಾಜ್ ಮತ್ತು ಫೇಸ್ ಪ್ಯಾಕಿನ ಬಗ್ಗೆ ಹೇಳಿಕೊಡ್ತೇನೆ. ಫೇಸ್ ಯೋಗ ಒಂದು ಅದ್ಭುತವಾದ ಕಲೆ. ನಮ್ಮ ಫೇಸನ್ನು ನಾವು ಯಾವ ರೀತಿ ಇದ್ದರೆ ಸಹ ಫೇಸ್ ಯೋಗದಿಂದ ಅದನ್ನು ಕರೆಕ್ಟಾಗಿ ಮಾಡ್ಬೋದು. ಮತ್ತೊಂದು ಮಾತೇನೆಂದರೆ, ನಮ್ಮ ಮುಖ ಹೇಗಿದ್ದರೂ ಸಹ ಚೆಂದನೇ. ಆದರೆ ಫೇಸ್ ಯೋಗ ಮಾಡೋದ್ರಿಂದ, ಫೇಸ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ತುಂಬ ಗ್ಲೋ ಮಾಡ್ಬೋದು, ದಿನಾಲೂ ಗ್ಲೋ ಮಾಡ್ಬೋದು. ನಾನು ದಿನಾಲೂ ನಿಮಗೆ ಒಂದೊಂದು ಫೇಸ್ ಯೋಗದ ಬಗ್ಗೆ, ಫೇಸ್ ಮಸಾಜಿನ ಬಗ್ಗೆ ಹೇಳಿಕೊಡ್ತೇನೆ. ಯಾವಾಗಲೂ ಫೇಸ್ ಮಸಾಜ್ ಮಾಡುವಾಗ ನಾವು ಮುಖಕ್ಕೆ ಏನಾದರೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೇಬೇಕು. ಆಯಿಲ್ ಹಾಕದೆ ನಾವು ಫೇಸ್ ಮಸಾಜನ್ನು ಮಾಡಲೇಬಾರ್ದು. ಮತ್ತು ಇನ್ನೊಂದು ಫಸ್ಟ್ ಆಫ್ ಆಲ್ ಅಂದರೆ, ನಮ್ಮ ಹ್ಯಾಂಡನ್ನು ತುಂಬ ನೀಟಾಗಿ ಕ್ಲೀನ್ ಮಾಡಿರಬೇಕು. ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿ. ನಿಮಗೆ ಆಯಿಲನ್ನು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇನೆ. ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕಿದರೆ ಸಾಕು. ಆನಂತರ ಈ ಕೈಯಲ್ಲಿ ಸರಿಯಾಗಿ ವಾರ್ಮ್ ಮಾಡಿಕೊಳ್ಬೇಕು. ಸ್ಟಿಕ್ಕರ್ ತೆಗಿತೇನೆ ನೋಡಿ, ಎಲ್ಲ ಕಡೆ ಪುಷ್ ಮಾಡಿ. ನಮ್ಮ ಕಡೆ ಹೆಚ್ಚಾಗಿ ಕೋಕೋನಟ್ ಆಯಿಲೇ ಯೂಸ್ ಮಾಡ್ತಾರೆ. ನಿಮ್ಮ ಕಡೆ ನೀವು ಫೇಸ್ ಆಯಿಲ್ ಯಾವುದು ಸಹ ಹಾಕ್ಬೋದು, ಎನಿ ಫೇಸ್ ಆಯಿಲ್ಸ್ ಹಾಕ್ಬೋದು. ನಮ್ಮ ಸ್ಕಿನ್ನಿಗೆ ಕೋಕೋನಟ್ ಆಯಿಲ್ ಯೂಸ್ ಆಗ್ತದೆ. ಕೋಕೋನಟ್ ಆಯಿಲಲ್ಲಿ ವಿಟಮಿನ್ ಇ ಇದೆ, ವಿಟಮಿನ್ ಸಿ ಇದೆ. ಸ್ಕಿನ್ ತುಂಬ ಗ್ಲೋ ಆಗ್ತದೆ. ಆಯಿಲ್ ಯಾವುದು ಸಹ ನೀವು ಹಾಕ್ಬೋದು. ಫಸ್ಟ್ ಸರಿಯಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು, ಫುಲ್ ಫೇಸಿಗೆ ಆಯಿಲ್. ಯಾಕಂದರೆ ನಾವು ವಿದೌಟ್ ಆಯಿಲ್ ನಾವು ಮಸಾಜ್ ಮಾಡಲೇಬಾರ್ದು ಸ್ಕಿನ್ನಿಗೆ. ವಿದೌಟ್ ಆಯಿಲ್ ಮಸಾಜ್ ಮಾಡಿದರೆ ಸ್ಕಿನ್ನಲ್ಲಿ ರ್ಯಾಷಸ್ ಬರ್ತದೆ. ಸೊ ನಮಗೆ ಮತ್ತೊಂದು, ಎಲ್ಲರಿಗೆ ಆಫ್ಟರ್ ಒಂದು 30 ಇಯರ್ಸ್ ನಂತರ ಪ್ರತಿಯೊಬ್ಬರು ಫೇಸ್ ಮಸಾಜ್ ಮಾಡಲೇಬೇಕು. ಓಕೆನಾ? ಫಸ್ಟ್ ಸ್ಟೆಪ್ ಏನಂದರೆ, ಇದರ ಫುಲ್ ಸ್ಕಿನ್ನನ್ನು ಹೀಗೆ ಟೈಟಾಗಿ ಇಟ್ಕೋಬೇಕು. ಇಲ್ಲಿಂದ ಹೀಗೆ ಟೈಟ್. ಸೆಕೆಂಡ್, ಇಲ್ಲಿಂದ ಹೀಗೆ ಟೈಟ್. ನೀವು ಎಷ್ಟು ಟೈಟ್ ಇಟ್ಕೊಳ್ತೀರಿ ನೋಡಿ. ಅಂದರೆ ತುಂಬ ರ್ಯಾಶಾಗಿ ಒತ್ತಲಿಕ್ಕೆ ಹೋಗಬೇಡಿ. ಸ್ಕಿನ್ನನ್ನು ಸ್ಮೂತಿಂದಲೇ ಇಲ್ಲಿಂದಲೇ ತಗೊಳ್ಬೇಕು. ಮಾಡುವ ಒಂದು 2 ಸೆಕೆಂಡ್ ಆದರೂ ಹಿಡ್ಕೊಳ್ಳಿ. ಓಕೆನಾ? ಫಸ್ಟ್ ಸ್ಟೆಪ್ ಇದು. ಒಂದು ಸ್ಟೆಪ್ ಮಾಡಿದ್ರಿಂದ ಸಹ ಎಷ್ಟೋ ಸಾಕಾಗ್ತದೆ. ದಿನಾಲೂ ನಾನು ಒಂದೊಂದು ಪಾರ್ಟಲ್ಲಿ ಯಾವ ರೀತಿ ನಾವು ಮಸಾಜ್ ಮಾಡ್ಕೊಳ್ಬೇಕು, ಮತ್ತು ದಿನಾಲೂ ನಮ್ಮ ಬಗ್ಗೆ ನಮಗೆ ಸೆಲ್ಫ್ ತುಂಬ ರೆಸ್ಪೆಕ್ಟ್ ಇರಬೇಕು. ನಮಗೆ ನಾವೇ ಬ್ಯೂಟಿಫುಲ್. ಓಕೆನಾ? ದಿನಾಲೂ ನಾನು ಒಂದೊಂದು ಮಸಾಜ್, ಫೇಸ್ ಪ್ಯಾಕ ಅಥವಾ ಫೇಸ್ ಯೋಗದ ಬಗ್ಗೆ ದಿನಾಲೂ ಹೇಳ್ಕೊಡ್ತೀನಿ. ನಮಸ್ತೆ.